ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಭಾರಿ ಎಲ್ಲರಿಗೂ ಇಷ್ಟ ಆಗುವಂಥ ಇದು ಪುಂಡಿ ಪಲ್ಯ ಮಾಡಾಕತ್ತೀನಿ. ಇದಕ್ಕೆ ಬೇಕಾಗೋ ಸಾಮಾನು ಮೇನ್ ಇದು ಪುಂಡಿ ಪಲ್ಯ ಎಲ್ಲ ಸ್ವಚ್ಛಗೆ ತೊಳೆದಿಟ್ಕೊಂಡೇನಿ. ಆಮೇಲೆ ಇದು ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡ್ಕೋಬೇಕು, ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕ್ಕೊಂಡು. ಇದು ಕೊತ್ತಂಬರಿ ಅವ್ರಿ ಫಸ್ಟ್ ಇದು ಎಣ್ಣೆ, ಆಮೇಲೆ ಅದು ಕುದಿಯಕ್ಕೆ ಹಾಕಕ್ಕೆ ಕಡ್ಲಿಬೇಳೆ, ಶೇಂಗಾ, ಜೀರಿಗೆ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ, ಆಮೇಲೆ ಒಂದು ಹಾಫ್ ಟೀ ಸ್ಪೂನ್ ಮೆಂತೆ. ಈಗ ನೀರು ಕಾಯಕ್ಕೆ ಇಟ್ಕೊಂಡೇನು ನೋಡ್ರಿ, ಇದ್ರೊಳಗೆ ಒಂದು ಸ್ವಲ್ಪ ಮೆಂತೆ, ಆಮೇಲೆ ಒಂದು 2 ಟೇಬಲ್ ಸ್ಪೂನ್ ಶೇಂಗಾಕಾಳು. ಶೇಂಗಾಕಾಳು ಆರೋಗ್ಯಕ್ಕೂ ಚಲೋ ರೀ, ಮತ್ತು ಇವು ಇದಕ್ಕೆ ಬೇಕು ಪುಂಡಿ ಪಲ್ಯಕ್ಕೆ 1-2 ಚಮಚೆ. ಆಮೇಲೆ ಸ್ವಲ್ಪ ಎಣ್ಣೆ. ಆಮೇಲೆ ಈಗ ಇದಕ್ಕೆ ಹಾಕಿ ಇದನ್ನು ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದನ್ನು 3 ಸೀಟಿ ಹೊಡೆಸಿ 1 ಸ್ಪೂನ್ ನೋಡ್ರಿ, ಒಂದು ಅರ್ಧ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ರೀ. ಇದು ಪೇಸ್ಟ್ ಮಾಡ್ಕೊಂಬರ್ತೇನೆ. ಈಗ ನೋಡ್ರಿ, ಇದು 4 ಸೀಟಿ ಮಾಡ್ಕೊಂಬಂದೇನಿ. ಇದು ಹಿಂಗೆ ಕುದಿರ್ತೈತಿ. ಇದು ಪುಂಡಿ ಪಲ್ಯ ಸ್ವಲ್ಪ ಹುಳಿ ಇರ್ತೈತೆ ರೀ, ಹುಳಿ ಭಾಳ ಆಕೈತೆ ಅಂತಂದು ಇದು ಸ್ವಲ್ಪ ಇದನ್ನು ಬಸ್ಕೊಂಡು ಸ್ವಲ್ಪ ತಕ್ಕೊತೇನೆ. ಇದನ್ನು ಈ ಥರ ಬಸದು ತಕ್ಕೋಬೇಕು. ಆಮೇಲೆ ಇದು ಬಸದ್ದು ಏನು ಹುಳಿ ನೀರು ಇರ್ತೈತೆ ಅಲ್ರಿ, ಇದು ನಿಮ್ಮ ತಾಮ್ರದ್ದು ಹಿತ್ತಾಳಿವು ಭಾಂಡೆ ತೊಳೆದ್ರೆ ಭಾರಿ ತಳ ಅಂತಾವೆ ನೋಡ್ರಿ. ಇದು ಯೂಸ್ ಆಗುತ್ತೆ. ನೋಡ್ರಿ, ಇದಕ್ಕೆ ಉಪ್ಪಿಟ್ಟು ರವೆ 1-2 ಚಮಚೆ ಉಪ್ಪಿಟ್ಟು ರವೆ, ಸ್ವಲ್ಪ ಜೀರಿಗೆ, ಆಮೇಲೆ ಅರಿಶಿನ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಇದು ಹಸಿ ಖಾರದ್ದು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ರಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರ ಜಾಸ್ತಿ, ಇದು ಖಾರ ಆದ್ರೆ ರುಚಿ ಆಕೈತಿ. ಇದು ರೊಟ್ಟಿ ಜೊತೆ ಭಾರಿ ಫೇಮಸ್ ಪುಂಡಿ ಪಲ್ಯ. ಖಾರ ಆದ್ರೆ ಟೇಸ್ಟ್ ಆಕೈತಿ. ಇಷ್ಟು 1 ಚಮಚೆ ಎಣ್ಣೆ. ಆಮೇಲೆ ಇದಕ್ಕೆ ಏನೈತಿ ಸ್ವಲ್ಪ ಬಿಸಿ ಇದಕ್ಕೆ ನೀರು ಬೇಕು ರೀ. ಈಗ ಇನ್ನೂ ಸ್ವಲ್ಪ ಅದು ಹುಳಿ ತಕ್ಕೊಂಡೇವಿ. ಇದಕ್ಕೆ ಬಿಸಿ ನೀರು ಹಾಕ್ಬೇಕು ನೋಡ್ರಿ. ಯಾವಾಗಲೂ ತಣ್ಣ ನೀರು ಹಾಕಕ್ಕೆ ಹೋಗ್ಬಾರ್ದು, ಬಿಸಿ ನೀರು ಹಾಕಿ ಇದನ್ನು ಮತ್ತೆ 1 ಸೀಟಿ ಹೊಡೆಸ್ಬೇಕು. ಈಗ ಇದು 1 ಸೀಟಿ ಹೊಡೆದು ಎಲ್ಲ ಸಾಮಾನು ಹಾಕಿ 1 ಸೀಟಿ ಹೊಡಿಸಿ ತಕ್ಕೊಂಡೇನು ನೋಡ್ರಿ. ಹಿಂಗೆ ಆಕೈತಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಹಾಕಿ, ಆಮೇಲೆ ಉಪ್ಪು, ನೋಡಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು. ಆಮೇಲೆ ಇದು ಇಂಗು ನೋಡ್ರಿ, ಇಷ್ಟು ಹಿಂಗಿದು. ಆಮೇಲೆ ಕರಿಬೇವು ಕೊತ್ತಂಬರಿ ಹಾಕ್ಕೊಂಡೇನಿ. ಆಮೇಲೆ ಈಗ ಇದನ್ನು ಸ್ವಲ್ಪ ಮುಗುಚ್ಬೇಕಂತಾರೆ ನಮ್ಮ ಸೈಡ್. ಆಮೇಲೆ ಸ್ಮ್ಯಾಶ್ ಮಾಡೋದು ಅಂತಾರಲ್ಲ, ಅದು ಮಾಡಬೇಕು. ಈ ಥರ ನೋಡ್ರಿ. ಇದಕ್ಕೆ ನಾವು ಉತ್ತರ ಕರ್ನಾಟಕದ ನಾವು ಮುಗುಚೋದು ಅಂತೀವಿ. ಎಷ್ಟು ಕಲರ್ಫುಲ್ ಕಾಣಿಸ್ತೈತೆ ನೋಡ್ರಿ, ಗ್ರೀನು. ಇದು ಭಾಳ ರುಚಿ ರೊಟ್ಟಿಗೆ, ಚಪಾತಿಗೆ. ಆಮೇಲೆ ನಮ್ಮ ಸೈಡ್ ಜೋಳದ ಹಿಟ್ಟಿಂದು ಕಡೋದಂತ ಮಾಡ್ತೀವಿ, ಅದ್ರ ಕೂಡಂತೂ ಭಾರಿ ಟೇಸ್ಟ್. ಇದು ನಮ್ಮದು ಫೇಮಸ್ ಡಿಶ್. ಅದು ಎಲ್ಲ ನೋಡಿ ಎಷ್ಟು ಚಂದ ಕುದ್ದೈತಿ. ಇದು 2 ಥರ ಬರ್ತೈತೆ ಪುಂಡಿ ಪಲ್ಯ ಒಳಗೆ. ಒಂದೊಂದು ಪುಂಡಿ ಪಲ್ಯ ಲಘು ಕುದಿಯಂಗಿಲ್ಲ. ಇದು ಭಾಳ ಚಲೋ. ಹಿಂಗೆ ಎಲೆ 5 ಬೆಳ್ಳಿನ ಗತೆ ಇರ್ತೈತಿ ಎಲೆ.
ಅದು ಭಾಳ ಲಘು ಕುದೀತೈತಿ. ಈಗ ಇದಕ್ಕೆ ಇದನ್ನು ಹಾಕ್ಬೇಕು ನೋಡ್ರಿ. ಈಗ ಏನಂದ್ರೆ ಸ್ವಲ್ಪ ಜೋಳದ ಹಿಟ್ಟು, ಇದು ಭಾಳ ಟೇಸ್ಟ್ ಆಕೈತಿ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಅನ್ನಿಸ್ತೈತಿ, ಸ್ವಲ್ಪ ಬಿಸಿನೀರು ಇಷ್ಟು. ಈಗ ನೋಡ್ರಿ ಇದು ರೆಡಿ ಆಗೈತಿ. ಇದೇನಂತಾರಲ್ಲ ನಮ್ಮ ಸೈಡ್ ಇದಕ್ಕೆ ಕೊತ್ತ ಸೊಪ್ಪು ಕುದಿಬೇಕಂತೀವಿ ನಾವು. ಸ್ವಲ್ಪ ಒಂದು 5 ರಿಂದ 8 ನಿಮಿಷ ಒಂದು ಲೀಟ್ರ್ ಕುದಿಬೇಕಿದು. ಕುದೀತಂದ್ರೆ ಭಾಳ ಟೇಸ್ಟ್ ಆಗ್ತೈತಿ. ಈಗ ಇದು ರೆಡಿ ಆಗೈತಿ ನೋಡ್ರಿ. ಮ್ಯಾಲೆ ಸ್ವಲ್ಪ ಹಿಂಗೆ ಕೊತ್ತಂಬರಿ ಹಾಕಿಬಿಟ್ರೆ, ಹಿಂಗೆ ಕೊತ್ತಂಬರಿ ಹಾಕ್ಬೇಕು, ಮುಗೀತು. ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇದು ನೋಡ್ರಿ, ಇದು ಜೋಳದ ಹಿಟ್ಟಿಂದು ಉಂಡುಗಡಬು ಅಂತಾರೆ ನಮ್ಮ ಸೈಡ್. ಇದನ್ನು 2 ಬೌಲು ಜೋಳದ ಹಿಟ್ಟು, 2 ಬೌಲು ಜೋಳದ ಹಿಟ್ಟು ಹೆಲ್ತಿಗೆ ಭಾಳ ಚಲೋ ರೀ. ಇದು ಒಂದು ಅರ್ಧ ಇಷ್ಟ ಗೋಧಿ ಹಿಟ್ಟು, ಆಮೇಲೆ ಒಂದು ಅಕ್ಕಿ ಹಿಟ್ಟು. ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ರೀ. ಇದನ್ನು ಮಿಕ್ಸ್ ಮಾಡಿಕೊಂಡು ಇಲ್ಲೇ ಗ್ಯಾಸ್ ಮೇಲೆ ಇದಕ್ಕೆ ಎಷ್ಟಂದ್ರೆ ಅದ ಬೌಲಿಲೇನ 4 ಬೌಲ್ ನೀರು. ಈಗ ಇದೇ ಬೌಲಿಲೆ 4 ಬೌಲ್ ನೀರು ಹಾಕ್ಬೇಕು ರೀ. ಮೊದಲು 2 ಹಾಕೇನಿ, ಇದು 3. ಆಮೇಲೆ ಇದ್ರೊಳಗೆ ಮೆಂತ್ಯ ಸೊಪ್ಪು ಹಾಕೋಬೇಕು ನೋಡ್ರಿ. ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದು ಒಂದು ಸ್ವಲ್ಪ ಒಣ ಹಿಟ್ಟು ಈ ನೀರಿನಾಗ ಹಿಂಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಅದು ಇದು ನೋಡ್ರಿ, ಮೆಂತ್ಯ ಸೊಪ್ಪು, ಜೀರಿಗೆ, ಒಂದು ಚಮಚ ತುಪ್ಪ ಹಾಕೈತ್ರಿ. ಯಾಕಂದ್ರೆ ಅದು ತಳಕ್ಕೆ ಹತ್ತಬಾರ್ದಂತ. ಆಮೇಲೆ ಅದು ಹಿಟ್ಟನು ಟೇಸ್ಟ್ ಆಕೈತಿ. ಈಗ ಇದನ್ನು ಹಾಕ್ಬೇಕು ನೋಡ್ರಿ. ಇಷ್ಟು ಹಾಕ್ಬೇಕು. ಇದನ್ನು ಹಾಕಿ ಇದು ನಾವೇನು ಹಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು ನೋಡ್ರಿ. ಮ್ಯಾಲೆ ಕುದಿಬೇಕು ನೋಡ್ರಿ. ಇದು ಈ ಥರ ಬಂದಿಂದ ಇದನ್ನು ಹಿಂಗಿಟ್ಟು ಹಿಂಗೆ ಮುಗಿಸ್ಬೇಕು, ಅಂದ್ರೆ ಗಂಟಾಗಂಗಿಲ್ಲ. ನಿಮ್ಮ ಸೈಡೆಲ್ಲ ರಾಗಿ ಮುದ್ದೆ ತಿರುಗ್ತಿರಲ್ಲ ಆ ಥರ. ಇನ್ನೊಂದಿಷ್ಟು ಕುದಿಬೇಕು. ಸ್ವಲ್ಪ ಹಿಂಗೆ ಪಟ್ ಅಂತಂದು ಹಿಂಗೆ ಗುಳ್ಳಿ ಹೇಳ್ತಾವಲ್ಲ ಹಂಗೆ. ನೋಡ್ರಿ, ನಮಗಂತೂ ಈಗ ಬಾಯಾಗ ನೀರು ಬರ್ಕತ್ತಾವು. ಈಗ ನೋಡ್ರಿ, ಇದು ಈ ಥರ ಎಲ್ಲ ಬೆಂದೈತಿ. ಇನ್ನು ಸ್ವಲ್ಪ ನಮ್ಮ ಕಡೆ ಇದಕ್ಕೆ ಮುಗೊಳ್ಳೋದು ಅಂತಂದು ಅಂತೀವಿ. ಒಂದು ಸ್ವಲ್ಪ ಉಗಿ ಬರುತ್ತನ ಮಾಡಿ ಈ ಥರ 1-2 ಸ್ಪೂನ್ ತುಪ್ಪ ಹಾಕೋಬೇಕು. ಅದು ಇಟ್ಕೊಂಡು ಮೆತ್ತಗೆ ಇರ್ತೈತಿ. ಕೈಗೆ ಒಂದು ಹನಿ ಎಣ್ಣೆ ಅಥವಾ ಒಂದು ನೀರು ಬೇಡ, ಎಣ್ಣೆಯಾರು ಹಚ್ಕೋರಿ, ನೀರು ಹಚ್ಕೋಬೋದು. ಹಿಟ್ಟನ್ನ ಬೇಯಿಸ್ಕೊಂಡದ್ದು ತೊಳಗೆ ತೊಗೊಂಡು ಒಂದು ಸ್ವಲ್ಪ ಚರ ನಾದಿ ಈ ಥರ ಉಂಡೆ ಈ ಥರ ಮಾಡಿ ಇಟ್ಕೊಳ್ಬೇಕು ನೋಡ್ರಿ. ಇವನ್ನ ನೋಡ್ರಿ, ಈಗ ನೀರು ಇಟ್ಟೇವಿ. ಇದು ಕುದೀತಿರ್ಬೇಕು. ಕುದಿಯುವಾಗ ಇದನ್ನು ಈ ಥರ ಹಿಂಗಿಡ್ಬೇಕು. ಉಗಿ ಮೇಲೆ ಬೇಯಿಸ್ಕೋಬೇಕು. ಈ ಶೇಪನ್ನು ಮಾಡ್ಕೋಬೋದು. ಈಗ ಅವನ್ನ ತೆಗೆದು ಈಗ ಇವನ್ನು ಬೇಯಿಸಾಕಿಡೋದು. ನಿಮ್ಗೆ ಈ ಶೇಪ್ ಬೇಕಾದ್ರೆ ಮಾಡ್ಬೋದು, ಆ ಶೇಪ್. ನೋಡ್ರಿ, ಈ ಥರ ಬೆಂದಿರ್ತಾವೆ. ಚುಚ್ಚಿ ಹಿಂಗೆ ಹತ್ತಬಾರ್ದು. ಒಂದಿಟ್ಟು ಸ್ವಲ್ಪ ಆಗ್ಯಾವು ಸ್ವಲ್ಪ. ನೋಡ್ರಿ, ಇದು ನಮ್ಮದು ತಾಲಿ ರೆಡಿ ಆಯ್ತು. ಉತ್ತರ ಕರ್ನಾಟಕದ ಫೇಮಸ್ ಜೋಳದ ಹಿಟ್ಟಿನ ಕಡುಬು, ಕುಚ್ಚಿ ಮೆಣ್ಸಿಕಾಯಿ, ಪುಂಡಿ ಪಲ್ಯ. ಇದು ಕುಚ್ಚಿ ಮೆಣ್ಸಿಕಾಯಿಗೆಲ್ಲ ಎಣ್ಣೆ ಭಾಳ ಹಾಕಿರ್ತೀವಿ. ಇದ್ರ ಮೇಲೆ ಒಂದು ಹನಿ ಎಣ್ಣೆ ಹಾಕ್ಕೊಂಡು ನೀವು ರೊಟ್ಟಿ, ಕಟಕ್ ರೊಟ್ಟಿ, ಬಿಸಿ ರೊಟ್ಟಿ, ಇದು ಮೇನ್ ಕಡುಬಿಗೆ ಭಾರಿ ಟೇಸ್ಟ್ ಆಕೈತಿ. ಅಗ್ದಿ ಆಮೇಲೆ ಇದು ಒಂದೇ ಹಿಟ್ಟಿಂದ ಇದು ಈ ಥರನೂ ಮಾಡ್ಕೋಬೋದು, ಈ ಥರನೂ ಮಾಡ್ಕೋಬೋದು. ಎರಡೂ ಒಂದೇ ಟೇಸ್ಟ್.
ಅದು ಭಾಳ ಟೇಸ್ಟ್ ಆಕ್ಕವು. ಆಮೇಲೆ ಡಯಟ್ ಮಾಡೋರಿಗಂತೂ ಹೇಳಿ ಮಾಡಿಸಿದ್ದು ರೆಸಿಪಿ ನೋಡ್ರಿ, ಭಾರಿ 1 ನಂಬರ್. ಈ ಥರ ತೊಗೋಬೇಕ್ರಿ. ನೀವು ತುಪ್ಪ ಹಚ್ಚಿದ್ರೂ ಇನ್ನೂ ಟೇಸ್ಟ್ ಆಗುತ್ತೆ. ಇದು ಈ ಥರ ಇದನ್ನು ಎದ್ದಬೇಕು. ಇದನ್ನು ಈ ಥರ ಎದ್ದು